ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಡಾಕ್ಟರ್ MS ಕೆಂಪರಾಜು ನೇತೃತ್ವದಲ್ಲಿ 13 ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಆ ದೃಶ್ಯಗಳನ್ನು ನೀವು ನೋಡ್ತಿದ್ರೆ ಅವ್ರನ್ನ ಆಸ್ಪತ್ರೆ ಒಳಗಡೆ ಕರ್ಕೊಂಡು ಹೋಗಿದ್ದಂಥ ದೃಶ್ಯಗಳು. ಸೊ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಇನ್ನೇನು ಮೆಡಿಕಲ್ ಟೆಸ್ಟ್ ಮುಗಿಸಿ ಸೀದಾ ಕರ್ಕೊಂಡೋಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಯಾಕೆ ಇದನ್ನು ಪದೇ ಪದೇ ತೋರಿಸ್ತೀವಿ ಅಂತಂದರೆ, ಒಂದು ನಮ್ಮ ಕರ್ತವ್ಯ, ಅದು ಏನಾಗ್ತಾ ಇದೆ ಅನ್ನೋವಂಥದ್ದನ್ನು ನೋಡಿ. ಅದು ದರ್ಶನ್ ಅಂತ ಭಾಳ ದೊಡ್ಡ ನಟರೇ ಇರ್ಬೋದು ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯೇ ಇರ್ಬೋದು, ತಪ್ಪು ಮಾಡಿದಾಗ ಹೀಗಿರುತ್ತೆ ಪ್ರೊಸೀಜರ್. ಮತ್ತು ಪೊಲೀಸ್ ಇಲಾಖೆ ಯಾರನ್ನೂ ಬಿಡೋದಿಲ್ಲ. ಅವ್ರು ಖಂಡಿತವಾಗ್ಲೂ ತಪ್ಪು ಮಾಡಿದಾಗ ಸಾಕ್ಷ್ಯ ಸಂಗ್ರಹ ಸೂಕ್ತವಾಗಿ ಮಾಡಿ ಈ ರೀತಿ ಅವ್ರನ್ನ ಕಾನೂನಿನ ಕುಣಿಕೆಗೆ ಖಂಡಿತವಾಗ್ಲೂ ಸಿಕ್ಕಿಸ್ತಾರೆ ಅನ್ನೋವಂಥದ್ದನ್ನು ನಾವು ಹೇಳಲೇಬೇಕಾಗತ್ತೆ ಸಮಾಜಕ್ಕೆ. ಸೊ ದರ್ಶನ್ ಅವರ ಪ್ರಕರಣ ಅಂಥ ಒಂದು ಪ್ರಕರಣ ಅಂತಲೇ ಹೇಳಬೇಕು. ಯಾಕೆ ಕಾನೂನನ್ನು ಕೈಗೆ ತಗೊಳ್ಳೋ ಕೆಲಸ ಮಾಡಿದ್ರ ಅನ್ನೋ ಪ್ರಶ್ನೆ ಹೇಳುತ್ತೆ. ಧಾರ್ಷ್ಟ್ಯ, ಅಹಂಕಾರ, ಕಾನೂನು ನಂದು, ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಥವಾ ನಾನು ಇನ್ಫ್ಲೂಯೆನ್ಷಿಯಲ್ ಇದ್ದೀನಿ, ಈ ಭಾವನೆ ಯಾವತ್ತೂ ಯಾರಿಗೂ ಒಳ್ಳೆಯದಲ್ಲ. ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದರೆ ಖಂಡಿತವಾಗ್ಲೂ ಸಮಾಜ ಅದನ್ನು ಅಭಿಮಾನದಿಂದ ನೋಡುತ್ತೆ. ಅವ್ರಿಗೆ ಸಿಗಬೇಕಾದಂಥ ಎಲ್ಲ ಪ್ರೀತಿ, ಆದರ, ಗೌರವ ಎಲ್ಲ ಕೊಡುತ್ತೆ. ಆದರೆ ತಪ್ಪು ಮಾಡಿದಾಗಲೂ ಕೂಡ ಅವ್ರನ್ನ ಸಮರ್ಥಿಸ್ಕೊಳ್ಳೋದು ನಿಜಕ್ಕೂ ಸಮಾಜಕ್ಕೆ ಕಂಟಕ ಅಂತ ಅನ್ನಿಸ್ಕೊಳ್ಳುತ್ತೆ. ತಪ್ಪು ಮಾಡಿದಾಗ ಆ ತಪ್ಪು ಮಾದರಿಯನ್ನು ಜನ ಫಾಲೋ ಮಾಡಬಾರ್ದು ಖಂಡಿತವಾಗ್ಲೂ. ದರ್ಶನ್ ಅವರನ್ನು ಜನ ಕೇಳ್ತಾ ಇದ್ದಾರೆ ಈಗ, ಅಯ್ಯ ಇದೇನಯ್ಯ ಅಂತ. ಯಾಕಂತಂದರೆ ಸಿನಿಮಾಗಳು ಮಾಡಿಬಿಡ್ತೀರಾ ಎಲ್ಲ ಟೈಟ್ಲ್ ಕೊಟ್ಟು, ಆದರೆ ನಿಜ ಜೀವನದಲ್ಲಿ ನಿಮ್ಮ ಪರಿಸ್ಥಿತಿ ಏನು ಸಾರ್ ಅಂತ. ಕಡೆ ಪಕ್ಷ ಯಾರಿಗೂ ತೊಂದರೆ ಮಾಡಿದ ಹಾಗೆ ನಿಮ್ಮ ಪಾಡಿಗೆ ನೀವು ಬದುಕಿದ್ರೆ ಯಾರೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರೂ ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ರೈಟ್, ಪವಿತ್ರ ಗೌಡ ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅವರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಪವಿತ್ರ ಗೌಡ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲರನ್ನೂ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ವೈದ್ಯಕೀಯ ತಪಾಸಣೆಗಾಗಿ ಕರ್ಕೊಂಡು ಹೋಗಲಾಗುತ್ತೆ. ಹಾಗಾದರೆ ಇಷ್ಟು ಜನರನ್ನು ಕಸ್ಟಡಿಗೆ ಪಡ್ಕೊಳ್ತಾರಾ ಅನ್ನುವಂಥದ್ದು. ಬೆಳಗ್ಗೆ ಒಂದು ಸುದ್ದಿ ಇತ್ತು, ಇದೆಲ್ಲ ಘಟನೆ ಆದಾಗ ನಿನ್ನಿಂದನೇ ಆಗಿದ್ದು ಅಂತ. ದರ್ಶನ್ ಪವಿತ್ರ ಗೌಡ ಮೇಲೂ ಕೂಡ ಹಲ್ಲೆ ಮಾಡಿದ್ರು ಅನ್ನೋಂಥ ಸುದ್ದಿ ಇತ್ತು. ಇದೀಗ ಪವಿತ್ರ ಗೌಡ ಅವರನ್ನು ಕೂಡ ವೈದ್ಯಕೀಯ ತಪಾಸಣೆಗೆ ಕರೆದೊಯ್ಯಲಾಗ್ತಾ ಇದೆ. ಆನಂತರ ಅವರನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಹಾಗಾದರೆ ಅವರನ್ನು ಕೂಡ ಕಸ್ಟಡಿಗೆ ಪಡ್ಕೊಳ್ತಾರಾ? ಏನಾಗುತ್ತೆ ಈ ಪ್ರಕರಣ? 13 ಜನ ಆರೋಪಿಗಳಿರ್ತಕ್ಕಂಥದ್ದು ಏನಾಗುತ್ತೆ ಅನ್ನೋಂಥ ತೀವ್ರ ಕುತೂಹಲ ಕೆರಳಿಸಿದೆ. ಅಷ್ಟೇ ಅಲ್ಲ, ಇದೆಂಥ ಮಾದರಿಯಪ್ಪ ಸಮಾಜಕ್ಕೆ. ಇಂಥವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಇಸ್ಕೊಂಡವರು ಈ ರೀತಿ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡ್ರೆ ಏನು ಗತಿ? ನಿಜ ಜೀವನದಲ್ಲಿ ಹಿಂಗ ಅನ್ನೋ ಪ್ರಶ್ನೆ ಬರುತ್ತೆ. ಮೆಡಿಕಲ್ ಟೆಸ್ಟ್ಗೆ 13 ಜನರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಇವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ನಲ್ಲಿ ಜಡ್ಜ್ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಹೈ ಪ್ರೊಫೈಲ್ ಕೇಸ್ ಆದ್ದರಿಂದ ತುರ್ತಾಗಿ ಏನಾಗುತ್ತೆ ಅಂದರೆ, ಇಂಥ ಪ್ರಕರಣಗಳಲ್ಲಿ ತುರ್ತಾಗಿ ವಶಕ್ಕೆ ಪಡೆಯದೇ ಹೋದಲ್ಲಿ ಸಾಕ್ಷ್ಯನಾಶ ಮಾಡುವ ಸಂಭವವಿರುತ್ತೆ ಅಂತ ಹೇಳಲಾಗುತ್ತೆ. ಅಥವಾ ಇನ್ಫ್ಲೂಯೆನ್ಸ್, ಪ್ರಭಾವಶಾಲಿಗಳಾಗಿದ್ದಲ್ಲಿ ತಮ್ಮ ಪ್ರಭಾವ ಬಳಸಿ ಪ್ರಕರಣವನ್ನು ತಿರುಚುವ ಸಾಧ್ಯತೆಗಳಿರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಅದ್ಯಾವುದಕ್ಕೂ ಅವಕಾಶ ಕೊಡದ ಹಾಗೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರನ್ನು ತಕ್ಷಣಕ್ಕೆ ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಹೋಗ್ತಾರೆ. ಯಾಕಂತಂದರೆ ಅವ್ರಿಗೆ ಸಾಕ್ಷ್ಯ ಬೇಗ ಬೇಗ ಸಿಗಬೇಕಾಗತ್ತೆ ತನಿಖೆ ನಡೆಸುವ ಅಧಿಕಾರಿಗಳಿಗೆ. ಹಾಗಾಗಿ ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಅವರನ್ನು ಒಂದು ವೇಳೆ ಅವ್ರು ಪ್ರಭಾವಶಾಲಿಗಳಾಗಿದ್ದಲ್ಲಿ ಮೊದಲು ವಶಕ್ಕೆ ಪಡಿತಾರೆ ಅವ್ರನ್ನ. ಯಾಕಂತಂದರೆ ಅವ್ರನ್ನ ವಶಕ್ಕೆ ಪಡೆದು ಅವ್ರನ್ನ ಒಂದು ಕಡೆ ಇಟ್ಕೊಂಡು ಇದ್ದಾಗ ಸಾಕ್ಷ್ಯನಾಶ ಮಾಡುವಂಥ ಸಂಭಾವ್ಯತೆಗಳು ಕಡಿಮೆ ಆಗತ್ತೆ ಅಂತ. ಸೊ ಈಗ ದರ್ಶನ್, ಪವಿತ್ರ ಗೌಡ ಮತ್ತು ಇನ್ನೂ 13 ಮಂದಿ. ಆಶ್ಚರ್ಯ ಆಗುತ್ತಪ್ಪ, ಇವ್ರು ಸುತ್ತಮುತ್ತ ಎಂಥ ಜನರನ್ನ ಇಟ್ಕೊಂಡಿದ್ದಾರೆ ಹಾಗಾದರೆ ಅನ್ನೋ ಪ್ರಶ್ನೆ ಬರುತ್ತೆ. ಈ 13 ಮಂದಿಯೂ ಕೂಡ ಈ ಥರದ ಒಂದು ಕೆಲಸವನ್ನು ಪ್ರೋತ್ಸಾಹಿಸಿದ್ರಾ?
ಇದನ್ನು ಸರಿ ಅಂತಂದ್ರೆ ಯಾರೂ ತಡೀಲಿಲ್ವಾ? ಇದು ತಪ್ಪು, ಹೀಗೆ ಮಾಡಬಾರ್ದು, ಕಾನೂನು ಈ ರೀತಿ ಅಲ್ಲ ಇರೋದು, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕೇ ವಿನಃ ಹೀಗೆ ಕಾನೂನನ್ನು ಕೈಗೆ ತೊಗೊಳ್ಬಾರ್ದು ಅಂತ ಯಾರು ಹೇಳಲಿಲ್ವಾ ದರ್ಶನ್ ಅವರಿಗೆ? ಅಥವಾ ಈ ಘಟನೆ, ಈ ಆರೋಪ ನಿಜವೇ ಆಗಿದ್ದಲ್ಲಿ ಅವ್ರಿಗೆ ಯಾರು ಇದನ್ನು ಹೇಳಲಿಲ್ವಾ? ಎಂಥ ಜನರನ್ನ ಇಟ್ಕೊಂಡಿದ್ದಾರೆ? ಹೀಗೆಲ್ಲ ಜನಸಾಮಾನ್ಯರು ಸದ್ಯ ಮಾತನಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ದರ್ಶನ್ ಅವರ ವಿಚಾರದಲ್ಲಿ. ಒಂದು ರೀತಿಯಲ್ಲಿ ಪಾಪ್ಯುಲಾರಿಟಿ ಅನ್ನೋದು ಎರಡು ಅಲಗಿನ ಕತ್ತಿ ಇದ್ದ ಹಾಗೆ. ಅದು ಒಳ್ಳೇದಾದರೆ ತುಂಬ ಒಳ್ಳೇದಾಗತ್ತೆ, ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಆರೋಪ ಬಂದಂಥ ಸಂದರ್ಭದಲ್ಲಿ ಅದೇನೇ ಕುತ್ತಿಗೆನೂ ಕೊಯ್ಯುತ್ತೆ. ಅಂಥ ಒಂದು ಎರಡು ಅಲಗಿನ ಕತ್ತಿ ಆಗ್ಬಿಡತ್ತೆ. ರೇಣುಕಾ ಸ್ವಾಮಿ ಎಂಬಾತ ತನ್ನ ಪ್ರಿಯತಮೆಗೆ ಒಂದು ಮೆಸೇಜ್ ಕಳಿಸಿದ, ಅಶ್ಲೀಲ ಮೆಸೇಜ್ ಕಳಿಸಿದ ಎಂಬ ಕಾರಣಕ್ಕಾಗಿ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಎಂಬಾತ ಆತನನ್ನು ಚಿತ್ರದುರ್ಗದಿಂದ ಸ್ವತಃ ಬೆಂಗಳೂರಿಗೆ ಕರೆತರ್ತಾನೆ, ಪುಸಲಾಯಿಸಿ ಮತ್ತೊಂದು ಮಾಡಿ. ರೇಣುಕಾ ಸ್ವಾಮಿ ಕೂಡ ದರ್ಶನ್ ಅವರ ಪ್ರಬಲ ಅಭಿಮಾನಿಯಾಗಿರ್ತಾನೆ. ಆದರೆ 8ನೇ ತಾರೀಕು ಬಂದ ನಂತರ ಚಿತ್ರಹಿಂಸೆ ನೀಡಿ ಆತನನ್ನು ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ನಾಳೆ ಪ್ರತಿಭಟನೆ, ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ನಾಳೆ ಪ್ರತಿಭಟನೆ ಆಗ್ತಾ ಇದೆಯಂತೆ. ಚಿತ್ರದುರ್ಗದಲ್ಲಿ ನಾಳೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ನಟ ದರ್ಶನ್ ಸೇರಿದಂತೆ ಹಲವರ ವಿರುದ್ಧ ಪ್ರೊಟೆಸ್ಟ್, ಸರ್ವ ಸಂಘಟನೆಗಳಿಂದ ಕೊಲೆ ಖಂಡಿಸಿ ಧರಣಿ. ನಗರದ ನೀಲಕಂಠೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆ ಶುರುವಾಗುತ್ತಂತೆ. ನಟ ದರ್ಶನ್ ಬಂಧನ, ಒಟ್ಟು 13 ಆರೋಪಿಗಳನ್ನು ಬಂಧಿಸಲಾಗಿದೆ. ದರ್ಶನ್ ನೋಡಿ, ಇದು ಪಲ್ಲವಿ ಗೌಡ, ಆರೋಪಿಗಳು ಪವಿತ್ರ ಗೌಡ, ಈಕೆಗೆ ಮೆಸೇಜ್ ಹಾಕಲಾಗಿದೆ ಎಂಬ ಕಾರಣಕ್ಕಾಗಿ, ಅಶ್ಲೀಲ ಮೆಸೇಜ್ ಕಳಿಸಿದ್ದಾರೆ ಎಂಬ ಕಾರಣಕ್ಕಾಗಿ ಆತನನ್ನು ಕೊಂದೇ ಬಿಟ್ಟರು. ಒಂದು ವೇಳೆ ಕೊಲೆ ಸಾಬೀತಾದರೆ 14 ವರ್ಷ ಜೈಲಾಗಬಹುದು, 14 ವರ್ಷ ಜೀವಾವಧಿ ಜೈಲಾಗುವ ಸಾಧ್ಯತೆ ಇದೆ. ದರ್ಶನ್ ಇವತ್ತು ಬೇರೆ ಬೇರೆ ಕಡೆ ಅಂದರೆ ಪೊಲೀಸ್ ಸ್ಟೇಷನ್ ಕಡೆ ಬಂದಾಗ, ಆಮೇಲೆ ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಆ ಶೆಡ್ ಕಡೆಯಿಂದ ಅವರ ವ್ರ್ಯಾಂಗ್ಲರ್ ಜೀಪ್ ಬಂದಿರೋದು ದೊಡ್ಡ ಮಟ್ಟಿನ ಸಾಕ್ಷಿ ಒದಗಿಸ್ತಾ ಇದೆ. ವ್ರ್ಯಾಂಗ್ಲರ್ ಜೀಪ್, ಅದಕ್ಕೊಂದು 75 ಲಕ್ಷ ಬೆಲೆ ಇದೆ ವ್ರ್ಯಾಂಗ್ಲರ್ ಜೀಪ್ಗೆ. ಆ ಕೆಂಪು ಬಣ್ಣದ ವ್ರ್ಯಾಂಗ್ಲರ್ ಜೀಪ್ ಅದು ನೋಡ್ತಾ ಇದ್ದೀರಿ. ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಈ ಹಿಂದೆ ಕೂಡ ಹೆಂಡತಿ ಮೇಲೆ ಕೈ ಮಾಡಿದ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ದುರ್ಗಾ ರಿಪೋರ್ಟರ್ ವೀರೇಶ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ವೀರೇಶ್, 6 ಗಂಟೆಯ ಲೇಟೆಸ್ಟ್ ಅಪ್ಡೇಟ್ ಏನಿದೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ ಅವರ ಏನಂದ್ರೆ ಹೇಳ್ಬೇಕಂದ್ರೆ, ಏನು ಶನಿವಾರ ಬೆಳಿಗ್ಗೆ ಹೋದಂತಹ ಏನು ಈತ ಮತ್ತೆ ಮಧ್ಯಾಹ್ನ ಸುಮಾರು 2 ಗಂಟೆ ಸಮಯಕ್ಕೆ ಅವ್ರ ತಾಯಿಗೆ ಫೋನ್ ಮಾಡಿ, ನಾನು ಈಗ ಇವತ್ತು ಊಟಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅಲ್ಲಿದ್ದ ತದನಂತರಕ್ಕೆ ಇಡೀ ದಿನ ಪೂರ ಏನಂದ್ರೆ ಪ್ರತಿದಿನ ಅಪೋಲೋ ಫಾರ್ಮಸಿಗೆ ಹೋದಂತ 11 ಗಂಟೆ ವೇಳೆಗೆ ಬರ್ತಿದ್ದ. ಆದರೆ ಅವತ್ತು 11 ಗಂಟೆಗೆ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು 11 ಗಂಟೆ ನಂತರ ಸಾಕಷ್ಟು ಕಾಲ್ ಮಾಡಿರ್ತಾರೆ. ಆದರೆ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಮನೆಯಲ್ಲಿ ಆತಂಕಗೊಳಗಾಗ್ತಾರೆ. ಯಾಕಂದ್ರೆ ಮನೆಯಲ್ಲಿ 3 ತಿಂಗಳ ಗರ್ಭಿಣಿ ಇರ್ತಾರೆ, ಅವರು ಹೆಂಡತಿ 3 ತಿಂಗಳ ಗರ್ಭಿಣಿ ಕೂಡ ಇರ್ತಾರೆ. ಆದ್ರೆ ಹಿನ್ನೆಲೆಯಲ್ಲಿ ಭಾನುವಾರ ಮರುದಿನ ಸಾಕಷ್ಟು ಕಡೆ ಸಂಬಂಧಿಕರು ಮತ್ತೆ ಸ್ನೇಹಿತರು ಈಗ ಎಲ್ಲಾ ಕಡೆಗೂ ಹುಡುಕಾಡಿದಾಗ ಕೂಡ ಎಲ್ಲೂ ಕೂಡ ಆತ ಪತ್ತೆ ಆಗಲ್ಲ. ಹಾಗಾಗಿ ಇಲ್ಲಿ ಬಡಾವಣೆ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲು ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಪತ್ತೆ ಆದಾಗ ಬೆಂಗಳೂರಿಂದ ಒಂದು ಕರೆ ಬಂದಾಗ ಇಲ್ಲಿ ಮನೆಯವರಿಗೆಲ್ಲರಿಗೂ ಶಾಕ್ ಅಂದ್ರೆ ಬರಸಿಡಿಲು ಬಡ್ದಂತ ಆಗುತ್ತೆ. ಯಾಕಂದ್ರೆ ನಿನ್ನೆ ಬೆಳಿಗ್ಗೆ ನೋಡಿದಂತಹ ತನ್ನ ಮಗ ಇವತ್ತು ಡೆಡ್ ಬಾಡಿ ಆಗಿ ಫೋನ್ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಅವರು ಪೋಷಕರು ಒಂಥರ ಬರಸಿಡ್ಲು ಬರ್ದಂತ ಆಗ್ತದೆ. ಇವತ್ತು ಮಾರ್ನಿಂಗ್ ಕೂಡ ಓದಿದ್ರೆ ಈಗ ಏನು ಆಲ್ರೆಡಿ ಬಹುತೇಕ ಪೋಸ್ಟ್ ಮಾರ್ಟಮ್ ಮುಗಿಸಿ ಚಿತ್ರದುರ್ಗ ಕರೆತರ್ತಾರೆ. ಇವತ್ತೇ ಕೂಡ ಅವರು ಸುಮಾರು 7-7:30 ಚಿತ್ರದುರ್ಗ ರೀಚ್ ಆದ್ರೆ ಅವ್ರದ ಏನು ವೀರಶೈವ ಲಿಂಗಾಯತರ ಸಮಾಜದ ವತಿಯಿಂದ ಅದು ಏನು ವಿಧಾನ ಇದೆಯೋ ಅದೆಲ್ಲವೂ ಪೂರೈಸಿ ಇವತ್ತು ನೈಟೇ ಕೂಡ ಅಂತ್ಯಕ್ರಿಯೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಮುಖಂಡರು ಮತ್ತೆ ಮೃತರ ಸಂಬಂಧಿಕರು ಕೂಡ ಈಗಾಗಲೇ ತಿಳಿಸಿದ್ದಾರೆ. ಏನಂದ್ರೆ ಇಲ್ಲಿ ಯೋಚನೆ ಮಾಡ್ಬೇಕಾದ್ರೆ 3 ತಿಂಗಳ ಗರ್ಭಿಣಿ ಆದಂತಹ ಪತಿಯನ್ನೇ
ದರ್ಶನ್ ಕೊಲ್ಸಿದ್ರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಒಬ್ಬ ರಿಯಲ್ ಸ್ಟಾರು ರೀಲ್ ಮೇಲೆ ನೋಡೋದು ಬೇರೆ, ರಿಯಲ್ ಆಗಿ ನೋಡೋದು ಬೇರೆ ಅನ್ನೋದು ಇಲ್ಲಿ ಬೆಳಕಿಗೆ ಬರ್ತದೆ ಅಂತಾನೆ ಹೇಳ್ಬೋದು ಜಯಪ್ರಕಾಶ್. ನಾಳೆ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಏನದು? ಖಂಡಿತ. ಯಾಕಂದ್ರೆ ಈಗ ನಟ ದರ್ಶನ್ ಅವರ ಹೆಸರು ಇದರಲ್ಲಿ ತಾಳಾಕೊಂಡಿರೋದ್ರಿಂದ ಸಮಾಜ ವತಿಯಿಂದ ನಾಳೆ ಬೆಳಿಗ್ಗೆ ಸುಮಾರು 10 ಗಂಟೆಯಿಂದ ಏನಂದ್ರೆ ಸಮಾಜ ವತಿಯಿಂದ ಮತ್ತೆ ಚಿತ್ರದುರ್ಗದ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗ್ಲಿಕ್ಕೆ ಕರೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿದ್ದ ನೀಲಕಂಠೇಶ್ವರ ದೇವಸ್ಥಾನದಿಂದ DC ಸರ್ಕಲ್ ವರೆಗೂ ಅವ್ರೇನೋ ಒಂದು ಪ್ರತಿಭಟನೆ ಮಾಡುವ ಮೂಲಕ ಮತ್ತೆ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಘಟನೆಯಲ್ಲಿ ಯಾರೇ ಆಗಿರ್ಲಿ, ಎಂತ VIP ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಅಂತಹ ವ್ಯಕ್ತಿಗೆ ಈ ಕಾನೂನು ಪ್ರಕಾರ ಸೂಕ್ತ ಏನ್ ಕ್ರಮ ಆಗಬೇಕು, ಆ ಒಂದು ಶಿಕ್ಷೆಗಳನ್ನ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಈ ಒಂದು ಸಮಾಜದ ವತಿಯಿಂದ ನಾಳೆ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತ ಈಗಾಗಲೇ ಸಮಾಜದವರು ಈಗಾಗಲೇ ಸಾಕಷ್ಟು ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಲ್ರೆಡಿ ಪೋಸ್ಟರ್ಗಳ ಮೂಲಕ ತಮ್ಮ ಸಂಬಂಧಿಕರು ಮತ್ತೆ ಏನು ಮೃತರ ಸ್ನೇಹಿತರಿದ್ರು ಮತ್ತೆ ಈ ಅವ್ರಿಗೆ ಮೃತರಿಗೆ ಏನಿತ್ತು. ಓಕೆ, ನಾಳೆ ಈಗ ಸಮುದಾಯಕ್ಕೆ ತಿರುಗಿತು. ಈಗ ಸಮುದಾಯದಿಂದ ನಾಳೆ ಪ್ರತಿಭಟನೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ನಿಜವಾಗಲೂ ಭಾಳ ಒಂದು ಹೀಗೆಲ್ಲ ಆಗತ್ತಾ? ನೀವು ವೀಕ್ಷಕರೇ ಒಂದು ನೆನಪಿಡಿ, ನಾವು ನಿಮಗೆ ಆ ಮೃತ ಶರೀರವನ್ನು ಬ್ಲರ್ ಮಾಡಿ ತೋರಿಸಿದ್ದೀವಿ. ನಿಮಗೆ ರಿಯಲ್ ವಿಜುವಲ್ ಏನಾದರೂ ನೋಡಿದರೆ ನೀವು ಜೀವನದಲ್ಲಿ ಜಿಗುಪ್ಸೆ ಬಂದುಬಿಡುತ್ತೆ. ಆ ಥರ ಆಗಿದೆ. ಮತ್ತೊಂದು ಕಡೆ ಅಂತಿಮ ದರ್ಶನಕ್ಕೆ ಸಿದ್ಧತೆ, ಮತ್ತೊಂದು ಕಡೆ ಮೆಡಿಕಲ್ ಟೆಸ್ಟ್. 16 ಆರೋಪಿಗಳಿಗೂ ಕೂಡ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಕವರಿಂಗ್ ಆಸ್ಪತ್ರೆಗೆ ದರ್ಶನ್ ಕೂಡ ಬಂದಿದ್ದಾರೆ. ದರ್ಶನ್ ಕೂಡ ಇದ್ದರು ಅನ್ನೋದಕ್ಕೆ ವ್ರ್ಯಾಂಗ್ಲರ್ ಜೀಪ್ ಮತ್ತು ಕೊಲೆ ಆಗಿದ್ದು ಗೊತ್ತಾಗ್ಬಿಟ್ಟಿದೆ, ಇವರಿಗೆ ಮರ್ಡರ್ ಆಗಿದ್ದು ಗೊತ್ತಾಗ್ಬಿಟ್ಟಿದೆ. ಮತ್ತೊಂದು ಕಡೆ ಇಲ್ಲ, ಕೇವಲ ಬೆದರಿಸೋಕೆ ಹೇಳಿದ್ದೆ, ಅದು ಕೊಲೆ ಆಯಿತು ಅನ್ನುವಂಥ ಮಾಹಿತಿಗಳು. ಸರೆಂಡರ್ ಆಗೋಕ್ಕೆ ಬರ್ತಾರೆ. ಸರೆಂಡರ್ ಆಗೋಕ್ಕೆ ಬಂದವರನ್ನು ವಿಚಾರಿಸಿದಾಗ ಏನೆಲ್ಲ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಕೇವಲ ಒಂದು ಮೆಸೇಜ್ ಮಾಡಿದ್ದಕ್ಕೆ ನನಗನ್ಸುತ್ತೆ ಮೆಸೇಜ್ ವಿಚಾರ ಆದರೆ ಈ ಫೇಸ್ಬುಕ್ಕಲ್ಲಿ ಒಬ್ಬೊಬ್ಬರು ಬರೆಯೋದನ್ನು ನೋಡಿದರೆ, ಒಬ್ಬೊಬ್ಬರು ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಬರೆಯೋದನ್ನು ನೋಡಿದರೆ ಬಹುಶಃ ಇಡೀ ದೇಶವೇ ರಣರಂಗ ಆದಿತ್ತು. ಒಬ್ಬರನ್ನೊಬ್ಬರು ಅದು ಕೂಡ ಈ ಥರದ ಕೃತ್ಯ ಬಹುಶಃ ನ ಭೂತೋ ನ ಭವಿಷ್ಯತೆ. ಭಾರತ ದೇಶದಲ್ಲಿ ಯಾವತ್ತೂ ಕೂಡ ಆಗಿದ್ದಿಲ್ಲ ನೋಡಿ. ಬಾಯಿಗೆ ಬಲವಾದ ಪೆಟ್ಟು, ಆಮೇಲೆ ಈ ಥರ ಕೈಗೆ ಚುಚ್ಚಿದ್ದು, ಒಂದು 15 ಕಡೆ ಚಿತ್ರಹಿಂಸೆ, ಮತ್ತೊಂದು ಕಡೆ ಹೊಡೆಯೋ ಫೋರ್ಸಲ್ಲಿ ಮರ್ಮಾಂಗಕ್ಕೆ ಒದ್ರು ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಸಮಗ್ರ ಮಾಹಿತಿಗಳು ಬರುತ್ತೆ ನೋಡಿ. ಅದು ಕಚ್ಚಿದ್ದೋ ಅಥವಾ ಏನು ತಿವಿದ್ರೋ ಮತ್ತೊಂದು ಮಾಡಿದ್ರೋ, ಒಂದು ಮೆಸೇಜ್ಗೆ ಬೇಕಾಗಿ ಈ ಥರದ್ದಾಗಿದೆ ನೋಡಿ. ಆಮೇಲೆ ಆ ಹೆಣವನ್ನು ಶೆಡ್ಡಲ್ಲಿ ಹೊಡೆದಾಕಿದ ನಂತರ ಮೋಸ್ಟ್ಲಿ ಅವ್ರಿಗೆ ಗೊತ್ತಾದಂಗೆ ಕಾಣ್ತಾ ಇದೆ ಸತ್ತು ಹೋಗಿದೆ ಅಂತೇಳಿ ಅಲ್ಲಿ ಕೆರೆಯ ಬಳಿ ಹಾಕಿ ಹೋಗ್ಬಿಡ್ತಾರೆ. ಆಮೇಲೆ ಇದು ಗ್ಯಾರಂಟಿ ಗೊತ್ತಾಗತ್ತೆ ಅನ್ನುವಂಥ ಒಂದು ಮಾಹಿತಿಯ ಕಾರಣಕ್ಕಾಗಿ ಇಬ್ಬರನ್ನ ಸರೆಂಡರ್ ಮಾಡ್ತಾರೆ. ಆ ಇಬ್ಬರ ಸರಣಿ 14ರ ತನಕ ಸಾಗುತ್ತೆ, 16ರ ತನಕ ಸಾಗುತ್ತೆ. ಈಗ 302 ಕೂಡ ಹಾಕಿದ್ದಾರೆ. 302 ಸಣ್ಣದಲ್ಲ, ಭಾಳ ದೊಡ್ಡ ಸೆಕ್ಷನ್. ಅದು 14 ವರ್ಷಗಳ ಕಾಲ ಜೈಲು ಕೂಡ ಆಗಬಹುದು ಆರೋಪ ಸಾಬೀತಾದರೆ. ಕೊಲೆ ವಿಚಾರದಲ್ಲೆಲ್ಲ ಅಷ್ಟು ಸುಲಭದಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತೊಂದು ಕಡೆ ನಾಳೆ ನೋಡಿ, ರಾಘವೇಂದ್ರ ಚಿತ್ರದುರ್ಗ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿ RR ನಗರಕ್ಕೆ ತಂದಿದ್ದ ರಾಘು ಜೂನ್ 8ರ ಮಧ್ಯಾಹ್ನ 12:30ಕ್ಕೆ ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಶಿಫ್ಟ್ ಆಗ್ತಾನೆ. ಕಿಡ್ನ್ಯಾಪ್ ಮಾಡ್ತಾರೆ. ಒಂದು ಕಡೆ ಕಿಡ್ನ್ಯಾಪ್, ಒಂದು ಕಡೆ ಹಲ್ಲೆ, ಒಂದು ಕಡೆ ಮರ್ಡರ್. ದರ್ಶನ್ ಸ್ನೇಹಿತೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ, ರೇಣುಕಾಸ್ವಾಮಿ ಮೆಸೇಜ್ ಮಾಡಿರ್ತಾನೆ ಅಂತೇಳಿ. ಆಮೇಲೆ ರೇಣುಕಾಸ್ವಾಮಿ ಕೂಡ ದರ್ಶನ್ ಫ್ಯಾನೇ. ಜೂನ್ 8ರಂದು ರಾಘವೇಂದ್ರಗೆ ದರ್ಶನ್ ಫೋನ್ ಮಾಡ್ತಾನೆ. ನೋಡಿ ಹಿಂಗೆ ಮಾಡಿದ್ದಾನೆ ನೋಡಿ, ದರ್ಶನ್ ಫೋನ್ ಮಾಡ್ತಾನೆ ಯಾರಿಗೆ? ರಾಘವೇಂದ್ರಗೆ. ನೋಡಿ ಎಂಥ ಒಂದು ಸಿಲ್ಲಿ ವಿಚಾರ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿ RR ನಗರಕ್ಕೆ ಕರ್ಕೊಂಬರ್ತಾನೆ ರಾಘವೇಂದ್ರ. ಇವರು ಫೋನ್ ಮಾಡಿದ ಕಾರಣಕ್ಕಾಗಿ ಅಲ್ಲಿಂದ ಕರ್ಕೊಂಬರ್ತಾರೆ. ಆ ನಂತರ ಮೆಡಿಕಲ್ ಟೆಸ್ಟ್ ಅಂತ್ಯಗೊಂಡಿದೆ. ಇದೊಂದು ಪ್ರೋಟೋಕಾಲ್, ಮೆಡಿಕಲ್ ಟೆಸ್ಟ್ನ ಒಂದು ಪ್ರೋಟೋಕಾಲ್ ಇರುತ್ತೆ.
ಮತ್ತೊಂದು ಕಡೆ ಪವಿತ್ರ ಗೌಡ ಮೆಡಿಕಲ್ ಟೆಸ್ಟ್, ಪವಿತ್ರ ಗೌಡಗೆ ಹಾಕಿದಂಥ ಮೆಸೇಜ್ ಅಂತ ಹೇಳಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬಾತ ಒಂದು ಮೆಸೇಜ್ ಹಾಕ್ತಾನೆ ಪವಿತ್ರ ಗೌಡಗೆ. ಅವನು ಕೂಡ ಫ್ಯಾನ್ ಅಂತ ಹೇಳಲಾಗ್ತಾ ಇದೆ ದರ್ಶನ್ದು. ಆ ಮೆಸೇಜ್ ಭಾಳ ಕೀಳು ಮಟ್ಟದ್ದಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಮೆಡಿಕಲ್ ಟೆಸ್ಟ್ ಮುಕ್ತಾಯಗೊಂಡಿದೆ. ಬೋರಿಂಗ್ನಲ್ಲಿ ನಡೆದ ಮೆಡಿಕಲ್ ಟೆಸ್ಟ್ ಅಂತ್ಯಗೊಂಡಿದೆ. ಇನ್ನು ಬೋರಿಂಗ್ ಆಸ್ಪತ್ರೆಯಲ್ಲಿ ಇದೀಗ ಕೋರ್ಟ್ನತ್ತ 13 ಆರೋಪಿಗಳು. ದರ್ಶನ್ ಆ್ಯಂಡ್ ಗ್ಯಾಂಗ್ ಮೆಡಿಕಲ್ ಟೆಸ್ಟ್ ಮುಕ್ತಾಯ. ಬೆಳಗ್ಗೆ ನಾವು ಆರಂಭದಲ್ಲಿ ಅರೆಸ್ಟ್ ಅಂತ ಹಾಕಿರಲಿಲ್ಲ, ಯಾಕೆಂತಂದರೆ ಯಾವುದೇ ಒಂದು ಸಂದರ್ಭಗಳು ಬಂದಾಗ ಸ್ವಲ್ಪ VIP ಗಳಾದಾಗ ಒಂದು ವಿಚಾರಣೆ ಮಾಡಿ ಕಳಿಸ್ತಾರೆ. ಬಟ್ ಹಿಂಗಾಗದಂತೆ ಕಾಣ್ತಿಲ್ಲ. ಅರೆಸ್ಟ್ ಆಗಿದ್ದಾರೆ. 13 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ವೈದ್ಯಕೀಯ ತಪಾಸಣೆ ಈಗ ಮುಕ್ತಾಯಗೊಂಡಿದೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದೀವಿ. ರೇಣುಕಾ ಸ್ವಾಮಿ ಎಂಬಾತ, ಅವನಿಗೂ ಮದುವೆಯಾಗಿ ಹೆಂಡತಿ ಒಂದು 3-4 ತಿಂಗಳ ಗರ್ಭಿಣಿ ಇರಬೇಕು. ಅವರು ಕೂಡ ಇದ್ದಾರೆ ನೋಡಿ. ಒಬ್ಬಾತ ಮೆಸೇಜ್ ಮಾಡ್ತಾನೆ. ಈಗ ಬರ್ತಿರುವಂಥ ಆರೋಪ ಏನಪ್ಪ ಅಂತಂದರೆ, ದರ್ಶನ್ ಗೊತ್ತಾಗತ್ತೆ ಚಿತ್ರದುರ್ಗದಿಂದ ಈ ಮೆಸೇಜ್ ಬಂದಿದೆ, ಚಿತ್ರದುರ್ಗದವನು ಅಂಥೇಳಿ. ಅಲ್ಲಿಯ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರಗೆ ಫೋನ್ ಮಾಡ್ತಾನೆ. ಆಮೇಲೆ ರಾಘವೇಂದ್ರಗೆ ಫೋನ್ ಮಾಡಿದಾಗ ಆತ ಇವರನ್ನು ಪುಸಲಾಯಿಸಿ ಬೆಂಗಳೂರಿಗೆ ಕರ್ಕೊಂಬರ್ತಾನೆ. ಬೆಂಗಳೂರಿಗೆ ಕರ್ಕೊಂಬಂದ ನಂತರ ದರ್ಶನ್ ಆ್ಯಂಡ್ ಟೀಮ್ ಬಹುಶಃ ಒಂದು ಶೆಡ್ಡಲ್ಲಿ ಆತನನ್ನು ಇಟ್ಟು ಕಿಡ್ನ್ಯಾಪ್ ಮಾಡಿ ಆತನಿಗೆ ಬುದ್ಧಿ ಹೇಳೋಕ್ಕೋ ಮತ್ತೊಂದು ಏನೋ ಥಳಿಸ್ತಾರೆ. ಥಳಿಸಿದ ಮಟ್ಟ ಯಾವ ರೀತಿ ಇರುತ್ತೆ ಅಂತಂದರೆ ಒಂದು 10-15 ಕಡೆ ಗಾಯಗಳಾಗಿರುವಂಥ ದೃಶ್ಯ. ಈ ಸಂದರ್ಭದಲ್ಲಿ ಆತ ಸತ್ತೋಗ್ಬಿಡ್ತಾನೆ. ಸತ್ತೋದ ನಂತರ ಹೆಣವನ್ನು ಆ ರೋಡ್ ಸೈಡಲ್ಲಿ ಬಿಸಾಕಿ ಅವರು ಹೋಗ್ಬಿಡ್ತಾರೆ. ಆಮೇಲೆ ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ, ಭಾಳ ದೊಡ್ಡ ರಾದ್ದಾಂತ ಆಗುತ್ತೆ ಅಂತ ಗೊತ್ತಾಗಿ ಬಹುಶಃ ಲಾಯರ್ಗಳನ್ನೆಲ್ಲ ಕರೆದು ಮಾತುಕತೆ ಆದ ನಂತರ ಇಬ್ಬರನ್ನು ಹೋಗಿ ಸರೆಂಡರ್ ಮಾಡಿಸ್ತಾರೆ. ಸರೆಂಡರ್ ಆಗಿ ಅಣ್ಣನನ್ನು ಬಿಟ್ಟುಬಿಡಿ ಅಂತ ಅವರು ಹೇಳ್ತಾರಂತೆ. ಆಮೇಲೆ ಪೊಲೀಸರು ನಿಮ್ಗೆ ಗೊತ್ತಲ್ಲ ಯಾವ ರೀತಿ ಬಾಯಿ ಬಿಡಿಸ್ತಾರೆ, ಅದು ಕೂಡ ಕೊಲೆ ಕೇಸ್ ಆದಾಗ. ಅದೇ ಹೇಳಿದೆ ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಜಗ್ಗೇಶ್ ಪಿಕ್ಚರು, ಬ್ಯಾಂಕ್ ಜನಾರ್ದನು ಯಾವ ರೀತಿ ಬಾಯಿ ಬಿಡಿಸ್ತಾರೆ ಪೊಲೀಸರಿಗೆ ಸಾಕು. ಅದು ಕೂಡ ಈ ಕೊಲೆ ಕೇಸು, ರೇಪ್ ಕೇಸು, ಇಂಥ ಕೇಸ್ಗಳಲ್ಲಿ ಪೊಲೀಸರು ಭಾಳ ಸ್ಟ್ರಾಂಗ್ ಆಗಿರ್ತಾರೆ. ಈ ಅಚಾನಕ್ ಕೊಲೆಗಳೆಲ್ಲ ಬೇರೆ. ಫ್ಯಾಮಿಲಿಯಲ್ಲಿ ಏನೋ ಗಲಾಟೆ ಆಯಿತು, ಏನೋ ಹೊಡೆದ್ರು, ಚಿಕ್ಕಪ್ಪ ದೊಡ್ಡಪ್ಪ ಗಲಾಟೆ ಆಯಿತು, ಅದು ಬೇರೆ. ಆದರೆ ಇದು ಉದ್ದೇಶಪೂರ್ವಕವಾಗಿ, ಇದು ಒಂದು ಕ್ರಿಮಿನಲ್ಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಸೇರಿರುವ ಜನ ಇದೀಗ ಆರ್ಥಿಕ ಅಪರಾಧಿಗಳ ನ್ಯಾಯಾಲಯಕ್ಕೆ ಆರೋಪಿಗಳು ಹಾಜರು. ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡರ ಮುಂದೆ ಹಾಜರು ಮಾಡಿದ್ದಾರೆ. ಕೋರ್ಟ್ ಹಾಲ್ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ರಿಗೂ ಇದೆ. ಕೋರ್ಟ್ ಹಾಲಲ್ಲಿ ಕಿಕ್ಕಿರಿದು ಸೇರಿರುವ ಜನ. 42ನೇ ACMM ಕೋರ್ಟ್ನ ನ್ಯಾಯಾಧೀಶರು ರಜೆ ಇರುವ ಕಾರಣಕ್ಕಾಗಿ ಆರ್ಥಿಕ ಅಪರಾಧಿಗಳ ನ್ಯಾಯಾಲಯಕ್ಕೆ, ಆರ್ಥಿಕ ಅಪರಾಧಿಗಳು ಅಂತಂದರೆ ಈ ಹಣಕಾಸು ವಿಚಾರದಲ್ಲಿ ಮಾಡುವಂಥವ್ರಿಗೆ ಸಡನ್ಗೆ ಒಬ್ಬ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಬೇಕಾಗತ್ತೆ. 24 ಗಂಟೆ ಯಾವುದೇ ಅಪರಾಧಿಗಳನ್ನು ಆ ರೀತಿ ಆರೋಪಿಗಳನ್ನು ಆ ರೀತಿ ನಿಲ್ಲಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಇದೀಗ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. 13 ಜನ ಈಗಾಗಲೇ ಪ್ರೋಟೋಕಾಲ್ ಪ್ರಕಾರ ಏನೆಲ್ಲ ಆಗಬೇಕು ಅದನ್ನು ಮಾಡಿ ಕೋರ್ಟ್ನತ್ತ ಹೋಗ್ತಾ ಇದ್ದಾರೆ. ಆರ್ಥಿಕ ಅಪರಾಧಿಗಳ ಕೋರ್ಟ್ಗೆ ಇದು ಈಗ ಶಿಫ್ಟ್ ಆಗಿದೆ. ಅಲ್ಲಿ ಡೆವಿಲ್ ಅನ್ನುವಂಥ ಸಿನಿಮಾ ಶೂಟಿಂಗಲ್ಲಿದ್ದರು ದರ್ಶನ್. ಅವರ 57ನೇ ಸಿನಿಮಾ. ಇದೀಗ ಕೋರ್ಟ್ನತ್ತ ದರ್ಶನ್ ಮತ್ತು ಗ್ಯಾಂಗ್ ಕೊಲೆ ಆರೋಪದಲ್ಲಿ. ಈ ಹಿಂದೆ ಕೂಡ ಜೈಲು ಪಾಲಾಗಿದ್ದರು ದರ್ಶನ್, ಆದರೆ ಅದು ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿದಂಥ ಕಾರಣಕ್ಕಾಗಿ